ಬಿಜೆಪಿಗೆ ಸರ್, ಬಿಜೆಪಿಗೆ. ಯಾಕೆ ಬಿಜೆಪಿ ಅಂದರೆ ನಾವು ಮೋದಿ ಆಡಳಿತ ಅವರು ಇದ್ರ ಮೇಲೆ ನಾವು ಡಿಪೆಂಡ್. ಮೋದಿ ಅನ್ನ ನಮ್ಮ ಫ್ರೆಂಡೇ, ಪ್ರೈಮ್ ಮಿನಿಸ್ಟರ್ ಫ್ರೆಂಡೇ, ಆದ್ರೆ ಜಾಸ್ತಿ ಟೈಮ್ ಕೊಡಬಾರ್ದು. ಗ್ಯಾರಂಟಿ ಇಲ್ಲ ಸರ್, ಯಾರ ಬದಲು ಏನು ಮಾಡಲ್ಲ, ಅವ್ರ ಜವಾಬ್ದಾರಿ ನೋಡ್ಕೊಳ್ತಾರೆ ಅವರು. ಮೋದಿನೇ ಬರ್ತಾನೆ. ಹೆಂಗೆ ಅದೇ ಮಿಷನ್ ನಲ್ಲಿ ಐತಲ್ಲ ಅಡ್ಜಸ್ಟ್ಮೆಂಟ್ ಅವ್ರದ್ದು. ಯಾರಾದ್ರೂ ಬರ್ಲಿ ಅವರೇ, ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು. ಹೊಸ ಕ್ಯಾಂಡಿಡೇಟ್ ಬರಬೇಕು ಇಲ್ಲಿ ಮನ್ಸೂರ್ ಖಾನ್. ಯಾಕೆ PC ಮೋಹನ್ ಜಾಸ್ತಿ ಬರಲ್ಲ ಈ ರೋಡ್? ಏನು ಜಗಳ ಆಗಬಾರ್ದು, ನಾವು ತಮ್ಮಂದ್ರೆ ಆಗಿ ಇರಬೇಕು ಅಂತ ಪಕ್ಷ ನಮಗೆ ಬೇಕಾಗಿದೆ ಇಲ್ಲಿ ಅಷ್ಟೇ. ವೀಕ್ಷಕರೇ, ನಾನೀಗ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಇಲ್ಲಿ ಕಾಂಗ್ರೆಸ್ನ MLA ಇದ್ದಾರೆ ರಿಜ್ವಾನ್ ಅರ್ಷದ್. ಇಲ್ಲಿನ ಮತದಾರರು ಏನು ಹೇಳ್ತಾರೆ, ಅವರ ಅಭಿಪ್ರಾಯವನ್ನ ಸಂಗ್ರಹಿಸೋಣ ಬನ್ನಿ. ದೇಶಕ್ಕೋಸ್ಕರ ಅಲ್ವಾ MP ಎಲೆಕ್ಷನ್? ಹೌದು ಸರ್. ಸೊ ಬಿಜೆಪಿಗೆ ಸರ್, ಬಿಜೆಪಿಗೆ. ಯಾಕೆ ಬಿಜೆಪಿ? ಬಿಜೆಪಿ ಅಂದರೆ ನಾವು ಮೋದಿ ಆಡಳಿತ ಅವರು ಇದ್ರ ಮೇಲೆ ನಾವು ಡಿಪೆಂಡ್ ಮಾಡಿ ಸೆಂಟ್ರಲ್ ಅವರೇ ಬರಲಿ ಅಂತ ಅವರಿಗೆ. ಕಾಂಗ್ರೆಸ್ ಅವರು ಕೂಡ ಬಹಳ ಪ್ರಯತ್ನ ಪಡ್ತಿದ್ದಾರೆ, ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ. ಅಲ್ಲ, ಕೊಟ್ಟಿರ್ತಾರೆ ಸರ್, ಅವರು ಮಾಡಿದ್ದಾರೆ, ಇವರು ಮಾಡಿದ್ದಾರೆ, ಅವ್ರಿಗಿಂತ ಇವ್ರು ಬೆಟರ್ ನಮಗೆ ಬಿಜೆಪಿ ಅನಿಸ್ತದೆ. ಹಂಗಾಗಿ ಬಿಜೆಪಿ. ಓಕೆ ಸರ್, ಥ್ಯಾಂಕ್ ಯು. MP ಎಲೆಕ್ಷನ್ ಬರ್ತಾ ಇದೆ, ಹೇಳಿ. ಮೋದಿ ಗ್ಯಾರಂಟಿನಾ ಕಾಂಗ್ರೆಸ್ ಗ್ಯಾರಂಟಿನಾ? ಇವರೇ ಈ ಇದರಲ್ಲಿ ಸೋಲು ಗೆಲುವು ಹಾಗೆ ಆಗುತ್ತೆ. ಇದರಲ್ಲಿ ಯಾರು ನಮ್ಮ ಪ್ರಜೆಗಳು, ಭಾರತ ನಾಗರಿಕರು ಎಲ್ಲರೂ ಸೇರಿ ಯಾವ್ದು ಹೇಳ್ತಾರೆ ಆ ಪಕ್ಷನ ಇದು ಮಾಡಕತ್ತೀವಿ. ನಿಮ್ಮ ಅಭಿಪ್ರಾಯ ಹೇಳಿ. ನಮ್ಮ ಅಭಿಪ್ರಾಯ ಯಾರಾದ್ರೂ ಬರ್ಲಿ ಅವರೇ, ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು. ಹೌದು. ಇಲ್ಲಿ ಹಿಂದೂ ಮುಸ್ಲಿಂ ತಥ ಭೇದ ಭಾವ ಬೇಡ, ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು ಅಂತ ನಮ್ಮ ಇದು ಏನು ಹೇಳಿ. ಅದಕ್ಕೋಸ್ಕರ ಯಾವುದೇ ಪಕ್ಷ ಬರಲಿ ನಮ್ಮ ದೇಶಕ್ಕೆ ಪ್ರಗತಿಯ ಇದರಲ್ಲಿ ಹಾದಿನಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ನಮ್ಮ ಇದು. MP ಎಲೆಕ್ಷನ್ ಬರ್ತಿದೆ, ಬಿಜೆಪಿ ಗ್ಯಾರಂಟಿನಾ ಕಾಂಗ್ರೆಸ್ ಗ್ಯಾರಂಟಿನಾ? ಕಾಂಗ್ರೆಸ್ ಗ್ಯಾರಂಟಿ. ಯಾಕೆ ಅಂದರೆ ಚೇಂಜ್ ಆಗಬೇಕು. 10 ವರ್ಷ ಇದ್ದು 5 ವರ್ಷ ಇರಬೇಕು. ಹೌದು. ಏನಕ್ಕೆ 10 ವರ್ಷ ಇರಬೇಕು? ಅಣ್ಣ 10 ವರ್ಷ ಆಯ್ತು. ಮೋದಿ ಅಣ್ಣ ನಮ್ಮ ಫ್ರೆಂಡೇ, ಪ್ರೈಮ್ ಮಿನಿಸ್ಟರ್ ಫ್ರೆಂಡೇ, ಆದ್ರೆ ಜಾಸ್ತಿ ಟೈಮ್ ಕೊಡಬಾರ್ದು. ಓಕೆ. ಅಭಿವೃದ್ಧಿ ಮಾಡ್ತಿಲ್ವ ಅವರು? ಅವರು ಈಗ ನೀವು ಬಂದ್ರೆ ನೀವು ಮಾಡ್ತೀರಾ ಸರ್. ಅಲ್ಲಿ ವಾತಾವರಣ ಸರಿ ಇದ್ರೆ ನಾನು ಮಾಡ್ತೀರಾ, ನೀವು ಮಾಡ್ತೀರಾ. ಅಲ್ಲಿ ವಾತಾವರಣ ಸರಿ ಇರಬೇಕಲ್ಲ, ಅದು ಐಡಿಯಾ ಇದ್ರೆ ಮಾಡ್ತಾರೆ, ಐಡಿಯಾ ಇಲ್ಲದವರು ಮಾಡಲ್ಲ. ಮೋದಿ ಅಣ್ಣ ಐಡಿಯಾ ಇದೆ. ಈಗ ವಾತಾವರಣ ಹೆಂಗಿದೆಯೋ ಅದರಿಂದ ಐಡಿಯಾ ಇದೆ. ಆ ವಾತಾವರಣ ತಗೊಂಡೇ ನಾವು ಮಾಡೋಕ್ಕಾಗೋದು. ನೀವು ಮಾಡೋಕ್ಕಾಗಲ್ಲ. ನಾವು ಈಗ ಬದಲಾವಣೆ ಬೇಕು ಅಂತಿದ್ದೀರಾ? 10 ವರ್ಷ ಆಯ್ತಲ್ಲ ಸರ್. 10 ವರ್ಷ ಆದ್ರೆ ಬೇಡವಾ? ಏನಕ್ಕೆ ಬೇಕು? ಓಕೆ. ಈಗ ಯಾರಾಗಬೇಕು? ಈಗ ಕಾಂಗ್ರೆಸ್ ಬಂದ್ರೆ ಒಳ್ಳೇದು. ಕಾಂಗ್ರೆಸ್ ಅಲ್ಲಿ ಯಾರಾಗಬೇಕು ಪ್ರಧಾನಿ? ಅಂದರೆ ಈಗ 4 ಜನ ಇದ್ದಾರೆ. ಖರ್ಗೆ ಇದ್ದಾರೆ, ಆಮೇಲೆ ಸೋನಿಯಾ ಅವರಿದ್ದಾರೆ, ಪ್ರಿಯಾಂಕಾ ಅವರಿದ್ದಾರೆ, ರಾಹುಲ್ ಅವರಿದ್ದಾರೆ. ಓಕೆ. ಒಂದು ಚೀಟಿ ಹಾಕ್ಬಿಡಿ. ಚೀಟಿ ಹಾಕ್ಬಿಡೋದು? ಚೀಟಿ ಆಗಿ ಯಾರು ಬರುತ್ತೆ ಅವರೇ. ನಿಮಗೂ ನೋವುಬೇಡ, ನಮಗೂ ನೋವುಬೇಡ. ಓಕೆ. ಕರೆಕ್ಟ್. ಚೀಟಿ ಹಾಕಿ ಪ್ರಧಾನಿ ಮಾಡ್ಬಿಡೋಣ ಸರ್. ಅವರು ಮೆಜಾರಿಟಿ ಬಂದ್ರೆ ಚೀಟಿ ಹಾಕೋದು, ಇಲ್ಲ ಅವಶ್ಯಕತೆ ಇಲ್ಲ. ಬರುತ್ತೆ ಅನ್ಸುತ್ತಾ? ಇಲ್ಲ ಅನ್ಸುತ್ತಾ? ಬರ್ತದೆ ಕೂಡ. ಬರುತ್ತಾ? ಯಾಕೆ ಬರಲ್ಲ? ಕಾಂಗ್ರೆಸ್ಗೆ ಬರುತ್ತೆ. ಹೌದೇ. ಓಕೆ. ಈಗ ಇದು ಸೆಂಟ್ರಲ್ ಕ್ಷೇತ್ರ ಅಲ್ವಾ ಶಿವಾಜಿ? ಆಮೇಲೆ ನಮಗೀಗ ಈ ಕಾಂಗ್ರೆಸ್ ಬಂದು DKC ಅಣ್ಣ ಟೈಗರ್ ಥರ ಇದ್ದಾರೆ. ಅವ್ರನ್ನೇ ಒಂದು 10 ವರ್ಷಕ್ಕೆ ಪ್ರೈಮ್ ಮಿನಿಸ್ಟರ್ ಮಾಡಬೇಕು. ಓಕೆ. ಈ ವರ್ಷ ಆಗಲ್ಲ. 10 ವರ್ಷ ಆಗಿದ್ರೆ ಒಂದು ಸಾರಿ ಚೇರಲ್ಲಿ ಕೂರಬೇಕು DKC. ಓಕೆ. ಆಮೇಲೆ 10 ವರ್ಷ ಇಂದ ಕೊಂಡಿಸಿದರೆ ಗಾಂಧಿ ಫ್ಯಾಮಿಲಿ ಫೇಲಿಂಗ್ ಆಗ್ತದೆ. 10 ವರ್ಷ ಗಾಂಧಿ ಫ್ಯಾಮಿಲಿನೇ ಇರಲಿ. 10 ವರ್ಷ ಆಗಿದ ಮೇಲೆ DKC ಅಣ್ಣ. ಓಕೆ. ಜೈ DKC. ಈಗ ಏನು ಮೋಹನ್ ಅವರು ಇದಾರಲ್ಲ MP, ಅವರೆಲ್ಲ ಕತೆ ಬೇಡ. ಅದು ಹೆಸರೇ ಗೊತ್ತಿಲ್ಲ ನನಗೆ. ಗೊತ್ತೇ ಇಲ್ಲ. ಅದೆಲ್ಲ ಬೇಡ. ನಮಗ್ ಬೇಕೋ ಕಾಂಗ್ರೆಸ್. ಓಕೆ ಸರ್. ಆಮೇಲೆ ಮೋದಿ ಅಣ್ಣ ಫೀಲಿಂಗ್ ಇಲ್ಲ. ಮೋದಿ ಅಣ್ಣ ನಮ್ಮ ಅಣ್ಣ ತರ. ನಾನು ಮೋದಿ ತರ ಇಲ್ವಾ? ಹೌದು, ಸೇಮ್. ಮೋದಿ ಅಣ್ಣನೇ. ಅಣ್ಣ ಮೇಲೆ ನಾವು ಕೊರೆ ಹೇಳಲ್ಲ. ಓಕೆ. ಏನಕ್ಕೆ ಬೇಕು? 10 ವರ್ಷ 11ನೇ ವರ್ಷ ಇರಬಾರ್ದು. ಓಕೆ. ನೆಕ್ಸ್ಟ್ ಕಾಂಗ್ರೆಸ್ ಬರಬೇಕು. ಅವು ಚೇಂಜ್ ಸರ್, ಚೇಂಜ್ ಆಗಬೇಕು ಗುಡು. ಹೌದು, ಚೇಂಜ್ ಆಗಬೇಕು. ಇಲ್ಲಾಂದ್ರೆ ಅವು ಈಗ ನಿಮ್ಮ ಆಡಳಿತ ಹೆಂಗೆ ಇದೆ ಅಂತ ಟೆಸ್ಟ್ ಮಾಡಬೇಕಾ ಬೇಡವಾ? ಟೆಸ್ಟಿಂಗ್ ಸುಮ್ಮನೆ ಕಟ್ ಮಾಡಿ ಟೆಸ್ಟಿಂಗ್ ಬರ್ತದ? ಇದೇ ತರ ಚೇರಲ್ಲಿ ಕೊಂಡಿಸ್ಬೇಕು.
ಆವಾಗ ಏನಾಗ್ತದೆ, ನೀವಾರು ನಾವಾರು ಗೊತ್ತಾಗ್ಬಿಡುತ್ತೆ. ಕರೆಕ್ಟಾ? ಓಕೆ. ನಿಮ್ಮ ಐಡಿಯಾ ನಮ್ಮಲ್ಲಿ ಇರಲ್ಲ, ನಮ್ಮ ಐಡಿಯಾ ನಿಮ್ಮಲ್ಲಿ ಇರಲ್ಲ. ಯಾವುದೇ ಐಡಿಯಾಗಳು ಚೇಂಜ್ ಮಾಡಿ ನಮ್ಮ ಇಂಡಿಯಾ ಇಂಪ್ರೂವ್ ಮಾಡಬೇಕು. ಓಕೆ. ಆಮೇಲೆ ಅಮೆರಿಕ ಥರ 10 ವರ್ಷ ಮಗು ಹುಟ್ಟಿದ ತಕ್ಷಣ 10,000 ಕೊಟ್ಬಿಡ್ಬೇಕು. ಯಾರಿಗೆ ಸರಿ ಸರಿ, ಮೋದಿ ಗ್ಯಾರಂಟಿನ ಕಾಂಗ್ರೆಸ್ ಗ್ಯಾರಂಟಿನ? ಅವನು IBMನಲ್ಲಿ ಏನು ಮಾಡಿದ್ರು ಅವನೇ ಬರ್ತಾನೆ. ಯಾರು? ಮೋದಿನೇ ಬರ್ತಾನೆ. ಹೆಂಗೆ? ಅದೇ ಮಿಷನ್ನಲ್ಲಿ ಐತಲ್ಲ ಅಡ್ಜಸ್ಟ್ಮೆಂಟ್ ಅವ್ರದ್ದು, ಅದು ಅವ್ನು ಮಾಡಿ ಅವನೇ ಬರ್ತಾನೆ. ಈಗ ನಿಮ್ಮ ಮನಸ್ಸಲ್ಲಿ ಏನು ಯಾರಿರೋದು? ಕಾಂಗ್ರೆಸ್ ಬಂದರೆ ಒಳ್ಳೇದು ಅಂತ. ಕಾಂಗ್ರೆಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಈಗ ತಂದ್ಬಿಟ್ರೆ ಬರಬೇಕು. ಇವಾಗ ಇವರು ಏನೇನು ಮಾಡ್ತಾರೋ ಒಳಗಡೆದು ಕಾಚಾರ ಯಾರಿಗೆ ಗೊತ್ತು. ಈ ಕಾಂಗ್ರೆಸ್ನವರು ಒಳ್ಳೇದು ಮಾಡ್ತಿದ್ದಾರೆ ನಿಮಗೆ, ಬಂದರೆ ಒಳ್ಳೇದು. ಈಗ ಇದೆಯಲ್ಲ ಇದು ಸಿದ್ದರಾಮಯ್ಯ ಇದು ಇರಲ್ಲ, ಜಾತಿ ಪಾತಿ, ಇದು ದೇವಸ್ಥಾನ, ಇದು ಮಂದಿರು, ಅದೇನು ಇರಲ್ಲ. ಅವ್ನು ಬಂದರೆ ಇದೆಲ್ಲ ಜಾಸ್ತಿ ಹೇಳ್ತಾನೆ. ಈಗ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದೆಯಲ್ಲ, ಒಳ್ಳೇದಾಗ್ತಿದ್ಯಾ ನಿಮ್ಗೆ? ಪರವಾಗಿಲ್ಲ, ಬಡವ್ರಿಗೆ ತುಂಬ ಅನುಕೂಲ ಇದೆ. ಬಸ್ ಅವ್ರಿಗೆ ಅನುಕೂಲ ಇದೆ, ಮಕ್ಕಳು ಓಡೋರಿಗೆ, ಲೇಡೀಸ್ಗೆ ತುಂಬ ಅನುಕೂಲ ಇದೆ. ಅಕ್ಕಿದ್ದು ಕಾಸು ಕೊಡ್ತಾ ಇದ್ದಾನೆ, ಅರ್ಧ ಅಕ್ಕಿ ಕೊಡ್ತಾ ಇದ್ದಾನೆ. ಪರವಾಗಿಲ್ಲ, ಚೆನ್ನಾಗಿದೆ ಒಟ್ಟು. ಸೊ ಈ ಬಾರಿ ನಿಮ್ದು ಓಟು ಕಾಂಗ್ರೆಸ್ಗೆ? ಕಾಂಗ್ರೆಸ್ಗೆ. ಓಕೆ ಸರ್. ಈಗ ಎಲೆಕ್ಷನ್ ಬಂತು, ಮೋದಿ ಗ್ಯಾರಂಟಿನ ಕಾಂಗ್ರೆಸ್ ಗ್ಯಾರಂಟಿನ? ಯಾವ ಗ್ಯಾರಂಟಿ ಇಲ್ಲ ಸರ್, ಯಾರು ಬಂದ್ರು ಏನು ಮಾಡಲ್ಲ. ಅವ್ರ ಬಾಧ್ಯ ನೋಡ್ಕೊಳ್ತಾರೆ ಅವರು. ನಮ್ಮ ಬಾಡಿಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ಬೇಕಷ್ಟೇ. ಅಷ್ಟೇ. ಈಗ ದೇಶಕ್ಕೆ ಒಂದು ಎಲೆಕ್ಷನ್ ನಡೀತಾ ಇರೋದು, ಇದು ಪ್ರಧಾನಿ ಯಾರಾಗಬೇಕು? ಮೋದಿನ ರಾಹುಲ್ ಗಾಂಧಿನ? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ. ಯಾಕೆ ರಾಹುಲ್ ಗಾಂಧಿ? ಮೋದಿ 10 ವರ್ಷ ಬಂದರು, ಎಲ್ಲ ಬಾಯಿಂದ ಹೇಳಿದ್ರು ಅಷ್ಟೇ, ಏನು ಮಾಡಿಲ್ಲ. ನೋಡ್ರಿ ಇವಾಗ ಒಂದು ಚಾನ್ಸು. ಇಲ್ಲಿಗ ಏನೋ ಮನ್ಸೂರ್ ಅಲಿ ಖಾನ್ ಇದ್ದಾರೆ ಕಾಂಗ್ರೆಸ್ ಇಂದ, PC ಮೋಹನ್ ಇದ್ದಾರೆ. 3 ಸಾರಿ PC ಮೋಹನ್ ಅವ್ರನ್ನ ಗೆಲ್ಸಿದ್ದೀರಾ, ಕೆಲಸ ಮಾಡಿದಾರ ಇಲ್ವಾ? ಅಷ್ಟೇನು ಕಾಣ್ತಾ ಇಲ್ಲ ಸರ್, ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ಈ ಬಾರಿ ಮನ್ಸೂರ್ ಅಲಿ ಖಾನ್ಗೆ ಓಟು. ಹೌದು. ಎಲೆಕ್ಷನ್ ಬಂತು, ಯಾರಿಗೆ ನಿಮ್ಮ ಮತ? ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಒಳ್ಳೇದು ಮಾಡ್ತಾರಲ್ಲ. ಒಳ್ಳೇದು ಮಾಡ್ತಾರೆ. ಈಗ ಕಾಂಗ್ರೆಸ್ ಇದ್ರೆ ನಮಗೆ ಬಡವರಿಗೆ ಸ್ವಲ್ಪ ಸಹಾಯ ಅದ, ಅದಕ್ಕೋಸ್ಕರ. ಮೋದಿ ಅವ್ರು ಬೇಡವಾ? ಮೋದಿ ಅವ್ರು ಏನು ಮಾಡಿಲ್ಲ. ಕಾಂಗ್ರೆಸ್ ಬಂದು ಬಸ್ಸು ಫ್ರೀ ಮಾಡಿದ್ದಾರೆ ಲೇಡೀಸ್ಗೋಸ್ಕರ, ಕರೆಂಟ್ ಬಿಲ್ಲು ಕಡಿಮೆ ಮಾಡಿದ್ದಾರೆ, ಅದೆಲ್ಲ ಸಹಾಯತ ಮಾಡಿದಾರಲ್ಲ, ಅದಕ್ಕೆ ಕಾಂಗ್ರೆಸ್. ಓಕೆ ಸರ್, ಥ್ಯಾಂಕ್ ಯು. ಈ ಸೆಂಟ್ರಲ್ ಕ್ಷೇತ್ರಕ್ಕೆ PC ಮೋಹನ್ 15 ವರ್ಷದಿಂದ ಆಳ್ವಿಕೆ ಮಾಡ್ತಿದ್ದಾರೆ BJP ಅವರು. ಕಾಂಗ್ರೆಸ್ನವ್ರನ್ನ ಗೆಲ್ಲಿಸೋಕ್ಕೆ ಆಗ್ತಿಲ್ಲ ಯಾರಿಗೂ. ಈ ಬಾರಿ ಮನ್ಸೂರ್ ಅಲಿ ಖಾನ್ ನಿಂತ್ಕೊಂಡಿದ್ದಾರೆ, ಗೆಲ್ಲಿಸ್ತೀರಾ? ಬರಬೇಕು, ಇವಾಗ ಹೊಸ ಕ್ಯಾಂಡಿಡೇಟ್ ಬರಬೇಕು ಇಲ್ಲಿ ಮನ್ಸೂರ್ ಖಾನ್. ಯಾಕೆ PC ಮೋಹನ್ ಜಾಸ್ತಿ ಬರಲ್ಲ ಈ ರೋಡ್, ಅದಕ್ಕೆ ಅವ್ನಿಗೆ 10 ವರ್ಷ ನೋಡಿದೆ ಹಾಕಿ ಅವ್ನ್ ಏನ್ ಮಾಡಿಲ್ಲ. ಜಾಸ್ತಿ ಬರಲ್ವಾ ಅಥವಾ ಬರೋದೇ ಇಲ್ವಾ? ಅವ್ನ್ ಜಾಸ್ತಿ ಬರಲ್ಲ, ಬರ್ತಾರ ಅವಾಗಾನ ಒಂದ್ಸಲ ವರ್ಷಕ್ಕೆ ಒಂದ್ಸಲ ಎಲೆಕ್ಷನ್ ಟೈಮ್ಲ ಅಮ್ಮ ತಾಯಿ ಹಂಗೆ ಹೇಳ್ತಾರೆ. ಬರ್ಬೇಕು ಅವ್ರಿಗೆ, ಈ ಕ್ಯಾಂಡಿಡೇಟ್ ಮಾಡಿದ್ನ ಅವ್ನು ಬರ್ಬೇಕು, ಏನಿದೆ ಜನತಾಕಿ ಏನಿದೆ ನೋಡ್ಬೇಕು. ಅವಾಗ ಒಳ್ಳೆಪ್ಪ ಇವ್ರ ಕ್ಯಾಂಡಿಡೇಟ್, ಇವ್ರಿಗೆ ಆಗ್ಬೇಕು, ಹಂಗೆ ಇಲ್ಲ ಅದಕ್ಕೆ ಚೇಂಜ್ ಮಾಡ್ಬೇಕು ಈ ವರ್ಷ. ಈ ಬಾರಿ ನಿಮ್ಮ ಓಟು ಕಾಂಗ್ರೆಸ್ಗೆ? ಕಾಂಗ್ರೆಸ್ ಇಲ್ಲ, ಯಾರು ಕೆಲಸ ಒಳ್ಳೆ ಮಾಡ್ತೀರ ಅವ್ರಿಗೆ. ಓಕೆ ಸರ್, ಥ್ಯಾಂಕ್ ಯು. ಸರ್ ಫಸ್ಟ್ ಪಾಯಿಂಟ್, ನಮಗೆ ಯಾವ ಪಕ್ಷ ಬರಲಿ ನಮಗೆ ಒಳ್ಳೆ ಪಕ್ಷ ಬರಬೇಕು ಸರ್. ಕಾಂಗ್ರೆಸ್ ಇರಲಿ, ಜನತಾದಳ ಇರಲಿ, BJP ಬರಲಿ, ಯಾವ ಪಕ್ಷನೂ ಬರಲಿ ನಮಗೆ ಒಳ್ಳೆ ಪಕ್ಷ ಬೇಕು ಸರ್. ಈಗ ಏನು ಜಗಳ ಆಗಬಾರ್ದು, ನಾವು ತಮ್ಮಂದ್ರೆ ಆಗಿ ಇರಬೇಕು ಅಂತ ಪಕ್ಷ ನಮಗೆ ಬೇಕಾಗಿದೆ ಇಲ್ಲಿ ಅಷ್ಟೇ. ಈಗ BJP ಇದೆಯಲ್ಲ, ಚೆನ್ನಾಗಿಲ್ವಾ ಆಡಳಿತ? ಸರ್ ಅವ್ರು ಚೆನ್ನಾಗಿಲ್ಲ ನಮಗೆ ಅದು ಬೇಡ. ನಮಗೆ ಬೇಕಾಗಿರೋದು ಒಳ್ಳೆ ಪಕ್ಷ ಬೇಕು. ಕಾಂಗ್ರೆಸ್ ಇರಲಿ, ಜನತಾದಳ ಇರಲಿ, BJP ಇರಲಿ, ಯಾವ ಪಕ್ಷ ಇರಲಿ ನಮಗೆ ಅದು ಪಕ್ಷ ಬಗ್ಗೆ ಬೇಡ. ಒಳ್ಳೆ ನಮಗೆ ಜನ ಬೇಕು ಅಷ್ಟೇ. ರೂಲಿಂಗ್ ಪಾರ್ಟಿ ಚೆನ್ನಾಗಿರ್ಬೇಕು, ಜಗಳ ಆಗಬಾರ್ದು, ಹಿಂದೂ ಮುಸ್ಲಿಂ ಎಲ್ಲ ಬ್ರದರ್ಸ್ ಆಗಿ ಇರಬೇಕು, ಸಿಸ್ಟರ್ಸ್ ಆಗಿ ಇರಬೇಕು, ಅದನ್ನೇ ನಮಗೆ ಏಮ್. ಈಗೇನು 10 ವರ್ಷ BJP ಅವರು ಆಳ್ವಿಕೆ ನಡೆಸಿದ್ರಲ್ಲ? ಹೌದು ಸರ್, ನಡೆಸಿದ್ರು. ಅದೆಲ್ಲ ಏನೇನಾಯ್ತು ಆ ಪಾರ್ಟಿ ಅವ್ರಿಗೆ ಗೊತ್ತಿದೆ, ಜನಾಗೂ ಗೊತ್ತಿದೆ ಏನಾಗಿದೆ ಅಂತ ಹೇಳ್ಬಿಡಿ. ಎಷ್ಟು ಜನ ಜಗಳ ಮಾಡಿದ್ರು, ಅವ್ರು ಏನೇನು ಮಾಡಿದ್ದಾರೆ ಅದೆಲ್ಲ ನಮಗೂ ಗೊತ್ತಿದೆ. ಅದು ಏನೇನು ಬದಲಾವಣೆ ಆಗಬೇಕು ಅಂತ ಅಂತೀರಾ? ಹೌದು ಸರ್, ವಿ ಹ್ಯಾವ್ ಟು ಚೇಂಜ್ ಇಟ್. ಈ ಸಲ ಏನೋ ಸಮಥಿಂಗ್ ಚೇಂಜಿಂಗ್ ಆಗಬೇಕು ಅಂತ ನಾವು. ಅಂದ್ರೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಸರ್? ನಾನು ಪರ್ಟಿಕ್ಯುಲರ್ ಆಗಿ ನಾನು ಹೇಳ್ತಾ ಇದ್ದೀನಿ, ಪರ್ಟಿಕ್ಯುಲರ್ ಐ ಡೋಂಟ್ ವಾಂಟ್. ನಮಗೆ ಅದೇ ಪಕ್ಷ ಬೇಕು, ನಮಗೆ ಆ ಪಕ್ಷ ಬೇಕು. ರೂಲಿಂಗ್ ಚೆನ್ನಾಗಿ ಮಾಡಬೇಕು ಸರ್. ರೂಲಿಂಗ್ ಚೆನ್ನಾಗಿ
ಕರೆಕ್ಟ್ ಆಗಿರ್ಬೇಕು ಸರ್ ನ್ಯಾಯ. ಓಕೆ ನೀವು ಹೇಳೋದು ಒಳ್ಳೇದೇ. ಈಗ Yes, sir. 15 ವರ್ಷ ಆಯ್ತು ಪಿ ಸಿ ಮೋಹನ್ ಅವರು ಈ ಕ್ಷೇತ್ರದಿಂದ ಗೆಲ್ತಾ ಬಂದಿದ್ದಾರೆ. ಹೌದು ಸರ್, ಅವರ ಕಾರ್ಯವೈಖರಿ ಹೇಗಿದೆ ಇಲ್ಲಿ? ಇದೆ, ಚೆನ್ನಾಗಿದೆ ಅವ್ರದ್ದು. ಅವ್ರಿಗೆ ಅವ್ರು ಕೆಟ್ಟೋಗಿಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಇಸ್ ಗುಡ್ ಪರ್ಸನ್. ಓಕೆ, ಸೊ ಈ ಬಾರಿ ಮನ್ಸೂರ್ ಅಲಿ ಖಾನ್ ನಿಂತ್ಕೊಂಡಿದ್ದಾರೆ ಕಾಂಗ್ರೆಸ್ ಇಂದ. ಹೌದು ಸರ್. ಸೊ ಅವ್ರು ಗೆಲ್ಲುವಂತ ಚಾನ್ಸಸ್ ಎಷ್ಟಿದೆ ಸರ್? ನಾನು ನೋಡ್ತೇನೆ, ಸ್ವಲ್ಪ ಎಲ್ಲ ಜನ ಸ್ವಲ್ಪ BJP ಇದೆ, BJPಗೂ ಚಾಯ್ಸ್ ಮಾಡ್ತಾರೆ, ಕಾಂಗ್ರೆಸ್ಗೂ ಚಾಯ್ಸ್ ಮಾಡ್ತಾರೆ, ಇಂಡಿಪೆಂಡೆಂಟ್ಗೂ ಚಾಯ್ಸ್ ಮಾಡ್ತಾರೆ. ನಾನು ಅವ್ರವರು ಚೆನ್ನಾಗಿದ್ದಾರೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ನಮಗೆ ಒಳ್ಳೇದು ಯಾರು ಇರ್ತಾರೆ ಆ ಪಕ್ಷ ದಟ್ ಈಸ್ ವೆರಿ ಗುಡ್. ಎಲೆಕ್ಷನ್ ಬಂತು ಸರ್, ಯಾವ ಪಕ್ಷಕ್ಕೆ ಬೆಂಬಲ? ಕಾಂಗ್ರೆಸ್ ಪಕ್ಷಕ್ಕೆ ಸರ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಅಂದ್ರೆ ಮುಂಚೆ ಶಿವಾಜಿನಗರ ಫುಲ್ ಕಾಂಗ್ರೆಸ್ಸಿನಾ? ಶಿವಾಜಿನಗರ ಎಲ್ಲ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಯಾಕಂದ್ರೆ ಮುಂಚೆಯಿಂದ 25 ವರ್ಷದಿಂದ ಕಾಂಗ್ರೆಸ್ ಇದೆ, ಅವನಿಗೆ ಹಾಕೋದು ಅಷ್ಟೇ. ಈಗ ಅವರು ಜಾಸ್ತಿ ಅಭಿವೃದ್ಧಿ ಮಾಡಿದ್ರಾ, ಈಗ ಮೋದಿ ಅಭಿವೃದ್ಧಿ ಜಾಸ್ತಿ ಮಾಡಿದಾರಾ? ನೋಡಿ ಸರ್, ಮೋದಿಗೇನು ನಾವು ಓಟ್ ಹಾಕಿದೆ, ಮುಂಚೆ ವರ್ಷ ಏನೂ ಆಗಿಲ್ಲ, ಏನೂ ಆಗಿಲ್ಲ. ಬರೀ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಲಿಲ್ಲ. ಬರೀ ಮಾಡ್ತೀನಿ, ಅದು 0 ಗಂಟೆಲಿ ಕಾಸು ಹಾಕ್ತೀನಿ ಅಂತ ಹೇಳಿದ್ರು. ಒಂದೇ ಟೈಮ್ 500 ರೂಪಾಯಿ ಬಂದಿದ್ದು, ಮ್ಯಾಟ್ರ್ ಕ್ಲೋಸ್ ಅಷ್ಟೇ, ಕಾಸೇ ಹಾಕಿಲ್ಲ. ಓಕೆ, ಈಗ ಪಿ ಸಿ ಮೋಹನ್ ಅವ್ರನ್ನ 3 ಸರಿ ಗೆಲ್ಸಿದ್ರಲ್ಲ ನೀವು, BJP ಅವ್ರನ್ನ. ಇವಾಗ ಗ್ಯಾರಂಟಿ ಇಲ್ಲ ಸರ್, ನೋಡ್ಬೇಕು. ಈ ಸರಿ ಗೆಲ್ಸಲ್ಲ? ಗ್ಯಾರಂಟಿ ಅವರು ನೋಡಿ, ಪಿ ಸಿ ಮೋಹನ್ ಬಂದ್ರೂ ಯಾರಿಗೂ ಮಾತಾಡಲ್ಲ, ಬರೀ ಗಾಡಿಯಲ್ಲಿ ಹೋಗ್ಬಿಡೋದು ಸೀದಾ. ಏನು ಸಮಾಚಾರ, ಫುಟ್ಪಾಟಿಯ ಸಮಾಚಾರ ಏನು ಯಾರು ಕೇಳಲ್ಲ ಇಲ್ಲಿ, ಯಾರು ಕೇಳಲ್ಲ. ಕಾಂಗ್ರೆಸ್ ಮುಂಚೆ ಇತ್ತು ಯಾರು, ಘಟ್ಟ ಸುಬ್ರಹ್ಮಣ್ಯಂ ಇತ್ತು, ಅವ್ರು ಒಳ್ಳೆ ಮನುಷ್ಯ. ಘಟ್ಟ ಸುಬ್ರಹ್ಮಣ್ಯಂ MLA, ಅವ್ರು ಇಲ್ಲಿ ಬಂದ್ರು ಅಂಗಡಿ ಎತ್ತಕ್ಕೆ ನಾವು ಹೋಗಿದ್ರು, ಬೇಡ ಆರಾಮಾಗಿ ವ್ಯಾಪಾರ ಮಾಡಿ ಅಂತ ಹೇಳಿದ್ರು. ಘಟ್ಟ ಸುಬ್ರಹ್ಮಣ್ಯಂ ಒಳ್ಳೆ ಮನುಷ್ಯ ಅವರು, ಯಾಕಂದ್ರೆ ಸುಳ್ಳು ಹೇಳ್ಬೇಡ್ದ. ಅದು ಈ ಕಾಂಗ್ರೆಸ್ ಅಭ್ಯರ್ಥಿ ಯಾರಿಲ್ಲಿ? ಮನ್ಸೂರ್ ಅಲಿ ಖಾನ್. ಅವ್ರು ನೋಡಿದೀರಾ? ಹಾ, ನೋಡಿದ್ದೀನಿ. ಅವ್ರು ಬರ್ತಾರಾ ಇಲ್ಲಿ? ಹಾ, ಬರ್ತಾರೆ. ಓಕೆ, ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋದಿದೆ ನಿಮ್ಗೆ? ಹೌದು, ಗೆಲ್ಲಿಸ್ತೀರಾ? ಗೆಲ್ಸ್ತೀನಿ. ಓಕೆ, ಥ್ಯಾಂಕ್ ಯು. ಏನ್ ಹೇಳ್ತೀರಿ, ಎಲೆಕ್ಷನ್ ಕಾವು ಹೆಂಗಿದೆ ನಿಮ್ಮ ಶಿವಾಜಿನಗರದಲ್ಲಿ? ನಮ್ಮ ಶಿವಾಜಿ ಕಾವ್ನಲ್ಲಿ ಕಾಂಗ್ರೆಸ್ ಬಹುಮತದಿಂದ ಆರಿಸಿ ಬರುತ್ತಂತ ನಮಗೆ ಅನಿಸಿಕೆ. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಅಂದರೆ ಎಲ್ಲ ಸೌಕರ್ಯ ಮಾಡಿದಾರಲ್ಲ, ಗೃಹಲಕ್ಷ್ಮಿ, ಇದು ಯಾವುದಾದ್ರು ಕರೆಂಟ್ ಬಿಲ್ಲು ಅದೆಲ್ಲ ಫ್ರೀ ಮಾಡೋರಲ್ಲ. ಈಗ ಮಾಡಿ ಅವ್ರಿಗೆ ಮಾಡಿಕೊಂಡು ಅವರಿಗೆ ಅದು ಅನ್ಯಾಯ ಮಾಡೋದು ಸರಿಯಲ್ಲ. ಅದು ಅವ್ರು ಯಾರು ಸಿದ್ದರಾಮಯ್ಯ, DK ಶಿವಕುಮಾರ್ ಎಲ್ಲ ಮಾಡಿದ್ದಾರೆ, ಎಲ್ಲ ಅನುಕೂಲ ಮಾಡಿಕೊಟ್ಟಾರೆ ಹೆಣ್ಣು ಮಕ್ಕಳಿಗೆ, ಎಲ್ಲರಿಗೂ. ಯಾವುದಕ್ಕೂ ಅವರು ಮೋಸ ಮಾಡಿಲ್ಲ. ಇವರು ಮೋದಿ ಹೇಳ್ತಾ ಇದ್ದಾರೆ ಮೋದಿ ಗ್ಯಾರಂಟಿ ಅಂತಾರೆ. ಮೋದಿ ಗ್ಯಾರಂಟಿ ಯಾವತ್ತೂ ಮಾಡಲ್ಲ, ಮಾಡೋಕ್ಕೂ ಹೋಗೋದು ಇಲ್ಲ. ಇಲ್ಲಿ ಯಾವುದಕ್ಕೂ ಮಾಡೋಕ್ಕೋಗಲ್ಲ. ವಸತಿ ಮಾಡಿದ್ದಾರೆ, ಇದು ಯಾವುದು 0 ಅಕೌಂಟ್ ಮಾಡಿ ಅಂತ, 0 ಅಕೌಂಟ್ ಮಾಡಿ ಅಂತೇಳಿ 2,000 ರೂಪಾಯಿನೂ ಲೇಡೀಸಿಗೆ ಹಾಕ್ತೀನಿ ಅಂತ ಎಲ್ಲಿ ಹಾಕಿದ್ದಾರೆ? ಕಾಲಾದಂದಾಯಗ ಎಲ್ಲಿದೆ ಕಾಲಾದಂದ? ಏನು ಅಭಿವೃದ್ಧಿ ಆಗಿಲ್ಲ ಅವರಿಂದ. ಸಾಕು, ಇಷ್ಟು ವರ್ಷ 10 ವರ್ಷ ಮಾಡಿ ಸಾಕು. ಈಗ ಹೊಸಬರಿಗೆ ಮಾಡಿಕೊಡ್ಬೇಕು. ಯಾಕೆಂದರೆ ರಾಹುಲ್ ಗಾಂಧಿ ಯಾರಾದರೂ ರಾಹುಲ್ ಗಾಂಧಿ ಅವರಿಗೆ ಹೊಸಬರಿಗೆ ಅನುಕೂಲ ಮಾಡಿಕೊಡ್ಲಿ, ಇನ್ನು ಅವ್ರು ಮಾಡ್ಕೊಳ್ಳಿ. ಅವರ ಅಭ್ಯಾಸಕ್ಕೆ ನಮಗೆ ಏನೂ ಅಭ್ಯಂತರ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.